ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಹೆಣ್ಣು ಗರ್ಭಿಣಿ ಅಂತ ಕನ್ಫರ್ಮ್ ಆದ 1.5 ತಿಂಗಳಿನಿಂದ ಪ್ರಾರಂಭವಾಗಿ ಆಕೆಯ ದೇಹದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ತನಗೇ ಗೊತ್ತಿಲ್ಲದೆ ತನ್ನ ದೇಹದಲ್ಲಿ ದಿನಕ್ಕೊಂದು ರೀತಿಯ ಚಿಹ್ನೆ ಕಾಣಿಸ್ಕೊಂಡಾಗ ಸಹಜವಾಗಿ ಸ್ವಲ್ಪ ಗೊಂದಲ, ಗಾಬರಿ ಆಗೇ ಆಗುತ್ತೆ. ಅದರಲ್ಲೂ ಮೊದಲ ಸಲ ಗರ್ಭಧರಿಸಿದ ಹೆಣ್ಣು ಮಕ್ಕಳಿಗೆ ಇಂತಹ ಗೊಂದಲ ಸಾಮಾನ್ಯ. ಮುಖ್ಯವಾಗಿ ತಲೆ ಸುತ್ತು, ವಾಂತಿ, ಸುಸ್ತು, ಮಸಲ್ ಕ್ರ್ಯಾಂಪ್ ಆಗೋದು ಇವೆಲ್ಲ ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳೋ ಸಾಮಾನ್ಯ ಸಮಸ್ಯೆ. ಗರ್ಭಧಾರಣೆ ಅನ್ನೋದು ಪ್ರಕೃತಿ ಸಹಜ ಕ್ರಿಯೆ, ಅದೇನು ರೋಗ ಅಲ್ಲ. ಆದರೆ ಗರ್ಭಧಾರಣೆಯ ಪ್ರಾರಂಭಿಕ ಹಂತದಲ್ಲಿ ದೇಹದಲ್ಲಿ ಆಗೋ ಕೆಲವು ವ್ಯತ್ಯಾಸಗಳನ್ನು ಕಾಯಿಲೆ ಅನ್ನೋ ರೀತಿ ಭಾವಿಸದೆ ಕೆಲವು ಸರಳ, ಸುಲಭ, ಮನೆಯಲ್ಲೇ ಸಿಗೋ ಪದಾರ್ಥಗಳಿಂದ ಈ ಸಮಸ್ಯೆಗೆ ಪರಿಹಾರ ಕಂಡ್ಕೋಬಹುದು. ಮುಖ್ಯವಾಗಿ ಗರ್ಭಿಣಿಯರಲ್ಲಿ ಆಗಾಗ ಕಾಡೋ ವಾಂತಿಗೆ ಏನಾದರೂ ಪರಿಹಾರ ಇದೆಯಾ ಅಂತ ನೋಡೋದಾದ್ರೆ, ಬೆಳಗ್ಗೆ ಹಾಸಿಗೆ ಬಿಟ್ಟು ಏಳುವಾಗಲೇ 1 ಚಮಚ ಜೇನುತುಪ್ಪಕ್ಕೆ 4ರಿಂದ 5 ಹನಿ ಶುಂಠಿ ರಸನ ಬೆರೆಸಿ ಕುಡಿದ್ರೆ ತಲೆ ಸುತ್ತಿನ ಸಮಸ್ಯೆ ಹತೋಟಿಗೆ ಬರುತ್ತೆ. ಪ್ರಕೃತಿ ಸಹಜವಾಗಿ ಸಿಗೋ ವಸ್ತುಗಳಿಂದ ಸಾಮಾನ್ಯ ಸಮಸ್ಯೆಗೆ, ನಿಮ್ಮ ಸಣ್ಣ ಪುಟ್ಟ ತೊಂದರೆಗಳಿಗೆ ಮನೆಮದ್ದು ಪರಿಹಾರ ಆಗುತ್ತೆ. ನಮ್ಮ ಅಜ್ಜ ಅಜ್ಜಿ ಕಾಲದವರಿಗೆ ಯಾವುದೇ ಮಾತ್ರೆ, ಗುಳಿಗೆಯ ಪರಿಚಯನೇ ಇರಲಿಲ್ಲ. ಅವರಿಗೆ ಈ ಶುಂಠಿ, ಮೆಣಸು, ಜೀರಿಗೆ, ಚಕ್ಕೆ, ಕೆಲವೊಂದು ಸೊಪ್ಪುಗಳು ಇಂಥವೇ ಆಹಾರ ಮತ್ತು ಔಷಧಿ ಎರಡೂ ಆಗಿ ಹೇಗೆ ಬಳಸಬೇಕು ಅನ್ನೋ ಜ್ಞಾನ ಗೊತ್ತಿತ್ತು. ನಾವು ಅದೇ ಹಾದಿಯಲ್ಲಿ ನಡೆದು ಆದಷ್ಟು ಕೆಮಿಕಲ್ ಫ್ರೀ ಔಷಧಿಗಳ ಬಳಕೆಗೆ ಮುಂದಾಗೋಣ. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.